ಅಂದರೆ ರಂಗಭೂಮಿಯಲ್ಲಿ ಸಾಕಷ್ಟು ಮೊದಲು ಕೆಲಸ ಮಾಡ್ತಿದ್ರಿ, ನಿರೀಕ್ಷಿತವಾಗಿ ಸಿನಿಮಾಗೆ ಬಂದ್ರಿ ಮತ್ತೆ. ಅದೇ ಹನುಮಂತ್ ಅವರೇ, ವಾಟ್ ಈಸ್ ಫಾರ್ಚೂನ್ ಅಥವಾ ವಾಟ್ ಈಸ್ ಲಕ್? ಲಕ್ ಅಂದರೆ ಆಪರ್ಚುನಿಟಿ ಮೀಟ್ಸ್ ಪ್ರಿಪೇರ್ಡ್ನೆಸ್. ಎಸ್. ಸೊ ನಿಮಗೆ ಪ್ರಿಪೇರ್ಡ್ ಆಗಿರ್ತೀವಿ. ನಾನೇನು ರಂಗಭೂಮಿ ಮಾಡ್ತಿರುವಾಗ ರಂಗಭೂಮಿಯಿಂದ ನಾನೇನಾದರೂ ಪಡಿಬೇಕಂತಕ್ಕೆ ನಾನು ಹಿಂಗೆ ರಂಗಭೂಮಿ ಮುಖಾಂತರ ವಾಪಸ್ ಕೊಡ್ಬೋದು ಅಂತ ನನ್ನ ಆಲೋಚನೆ ಇದ್ದಿದ್ದು. ನಾನೇ ಆ್ಯಕ್ಟಿಂಗ್ ಮಾಡೋದಕ್ಕಿಂತ ಬಿಹೈಂಡ್ ದ ಸ್ಕ್ರೀನ್ಸೋ ಬೇರೆ ಬೇರೆ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಕೂಡ ಅಧ್ಯಯನ ಮಾಡೋಕ್ಕೆ ಬಂದಿದ್ದೆ. ಬೇರೆ ಬೇರೆ ರೀತಿ ಆ ಒಂದು ಸರ್ಕಲ್ನಲ್ಲಿದ್ದೆ. ಆ ಸರ್ಕಲ್ ಮೀತ ಒಂದು ಅವಕಾಶ ಬಂತು. ಆ ಅವಕಾಶ ಬಂದರೆ ನನಗೆ ಆ ಟೈಮ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಬೂಮ್ನಲ್ಲಿತ್ತು. ಈ ಆ ದಿನಗಳ ಸಂಪರ್ಕ ಹೇಗೆ ನಿಮ್ಗೆ, ಆ ಟೀಮ್ ಜೊತೆಗೆ ಸಂಪರ್ಕ ಹೇಗಾಯಿತು ಸರ್? ಅಂದರೆ ಅದೇ ನಮಗೆ ಆ ಟೈಮ್ನಲ್ಲಿ ಸ್ವಲ್ಪ ಎಷ್ಟು ಆಫರ್ಗಳು ಬರ್ತಾ ಇತ್ತು. ನನಗೂ ಕೂಡ ಬೇರೆ ಬೇರೆ ಅವಾಗ ಸಿನಿಮಾ ರಂಗ ಒಂದು ಬೂಮ್ನಲ್ಲಿತ್ತು. ಮತ್ತು ಅವರು ಕೂಡ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಪ್ರತಿಭೆಗಳು ಹುಡುಕ್ತಾ ಇತ್ತು. ಸೊ ನನಗೆ ಬೇರೆ ಬೇರೆಯವರು ಬಂದು ನಾನು ಆಫರ್ ಕೊಟ್ಟರು. ಅವರೆಲ್ಲ ಇವತ್ತಿನ ದಿನ ಸ್ವಲ್ಪ ಹೆಸರುವಾಸಿ ವ್ಯಕ್ತಿಗಳು. ಬಟ್ ನನಗೆ ಸಿನಿಮಾದಲ್ಲಿ ನಾನೇನು ಮಾಡೋದು, ನಾನು ರಂಗಭೂಮಿ ಅಧ್ಯಯನ ಮಾಡೋಕ್ಕೆ ಬಂದಿದ್ದು ಅಂತ ಬಂದೆ. ಬಟ್ ಅದಕ್ಕೆ ಸ್ವಲ್ಪ ರಿಜೆಕ್ಟ್ ಮಾಡಿದೆ. ನಾನು ಮಾಡೋದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೆ. ಬಟ್ ನನಗೆ ಈ ಸಂಪರ್ಕ ಹೆಂಗೆ ಸಿಕ್ತು ಅಂದರೆ, ಬಾಬುವಿಂದ ಕಿಶೋರ್, ಬಾಬುಗೆ ಕಿಶೋರ್ ಮೊದಲೇ ಪರಿಚಯ ಇತ್ತು. ಕಿಶೋರ್ ಜೊತೆನೂ ಮಾತಾಡಿ ನಾವೆಲ್ಲ ರಂಗಭೂಮಿ ಜೊತೆ ಆ್ಯಕ್ಟಿಂಗ್ ಮಾಡಿ ಆಮೇಲೆ ಸ್ಟೇಜ್ನಲ್ಲಿ ಮಾಡಿ ಅದರಿಂದ ಸುಮನ ಅವ್ರ ಪರಿಚಯ ಆದರು. ಸುಮನ ಕಿತ್ತೂರವರು, ಆಮೇಲೆ ಅವರಿಂದ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆದರು. ಅಲ್ಲಿಂದ ನಾವು ಎದೆಗಾರಿಕೆ ನಾಟಕ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇತ್ತು. ಬಾಬುನೇ ವಿಸ್ತಾರ ತಂಡದ ಡೈರೆಕ್ಟರು, ಕಿಶೋರ್ ಮತ್ತು ನಾನು ಅದರಲ್ಲಿ ಎದೆಗಾರಿಕೆ ನಾಟಕ ಮಾಡೋಣ. ಕಿಶೋರು ಆ ಪಾತ್ರದಲ್ಲಿ ಇಬ್ಬರು ಮುಖ್ಯವಾದ ಪಾತ್ರಗಳು ಬರ್ತವಲ್ಲ ಎದೆಗಾರಿಕೆ, ಆ ಒಂದು ಸಣ್ಣ ಕಾದಂಬರಿನಲ್ಲಿ. ಅದು ಇನ್ನೂ ಸಿನಿಮಾ ಎಲ್ಲ ಬಂದಿರಲಿಲ್ಲ, ಅದಲ್ಲ ನಾಟಕ ಮಾಡೋ ಪ್ಲ್ಯಾನ್ ಇತ್ತು. ಸೊ ಆ ನಾಟಕ ಮಾಡೋ ಪ್ಲ್ಯಾನ್ ಇದ್ದಾಗ ನಾನು ಕಿಶೋರ್ ಪಾತ್ರ ಮಾಡಬೇಕು, ಅದಕ್ಕೆಲ್ಲ ಒಂದು ರೆಡಿ ಮಾಡಿದ್ವಿ. ಆವಾಗ ಹೋಗಿ ಅಗ್ನಿಶ್ರೀಧರನ್ನ ಭೇಟಿ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನಮಗೆ ಆ ದಿನಗಳು ಪ್ರಾಸೆಸ್ ಶುರುವಾಯಿತು. ಅವರು ಕೂಡ ಸಿನಿಮಾ ಮಾಡಬೇಕು ಅಂತ ಆ ಒಂದು ಆಲೋಚನೆಯಲ್ಲಿದ್ದರು. ಅವ್ರಿಗೂ ಕೂಡ ಅವರ ಕಥೆಗಳು ಪ್ಲ್ಯಾನ್. ದಾದಾಗಿರಿಯ ದಿನಗಳಲ್ಲಿ ಭಾಳ ಎಪಿಸೋಡ್ಗಳು ಬರ್ತವೆ, ಭಾಳ ಕ್ಯಾರೆಕ್ಟರ್ಸ್ ಬರ್ತವೆ, ಭಾಳ ಆ್ಯನೆಕ್ಟೋಟ್ಸ್ ಬರುತ್ತೆ. ಅದರಲ್ಲಿ ಒಂದು ವಿಶೇಷ ಏನಾಗುತ್ತೆ ಅಂದರೆ, ಆವಾಗ ಚೇತನ್ನ ನಾವು ಒಂದು ಲೀಡ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿ ನಾವು ಕೂಡ ಒಂದು ಸಿನಿಮಾ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ರು. ಬಾಬುನೂ ಅದ್ರಲ್ಲಿ ಭಾಳ ಇನ್ವಾಲ್ವ್ ಆಗಿದ್ದರು ಆ್ಯಂಡ್ ಕಿಶೋರು ಭಾಳ ಇನ್ವಾಲ್ವ್ ಆಗಿದ್ದರು. ಆವಾಗ ಫಸ್ಟ್ ಏನು ಶುರುವಾಯಿತು ಅಂದರೆ, ಆ ದಿನಗಳಿಗಿಂತ ಮುಂಚೆ ಏನು ಶುರುವಾಯಿತು ಅಂದರೆ, ನಮಗೆ ವಿನಾಯಕ ಬಾಲನ್ ಕ್ಯಾರೆಕ್ಟರ್ ಮಾಡೋಣ ಅಂತ ಅಗ್ನಿಶ್ರೀಧರ್ ಅವರು ಅದನ್ನು ಪ್ಲ್ಯಾನ್ ಮಾಡಿದ್ರು. ವಿನಾಯಕ ಬಾಲ ಅಂದರೆ ಯಾರು ಅಂದರೆ, ಅಲ್ಲಿ ವಿನಾಯಕ ಥಿಯೇಟರ್ ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಅಲ್ಲಿ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಅದರ ಹಿಂದ್ಗಡೆ ಅಲ್ಲಿ ಒಂದು ಸ್ಲಮ್ಮಲ್ಲಿ ಹುಟ್ಟು ಬೆಳೆದಿರೋ ಹುಡುಗ. ಅವನು ಭಾಳ ಒಂದು ಕಟ್ಮಸ್ತಾಗಿರೋ ಹುಡುಗ. ಅವನು ಈ ಶೇವರ್ ರೇಸರ್ ಇದಿರುತ್ತೆ ಬ್ಲೇಡ್, ಅದರಲ್ಲಿ ಒಂದು ಸ್ವಲ್ಪ ಒಂದು ಶಸ್ತ್ರ ಅಂತ ಬಳಸಿ ಏನೋ ಒಂದು ರೌಡಿಸಮ್ ಫೈಟರ್ ಆಯಿತು. ಅದರದ್ದು ನಮ್ಮ ಮನೆಯಲ್ಲೇ ಮೇಲ್ಗಡೆ ನಾವು ಒಂದು ಫೋಟೋಶೂಟ್ ಮಾಡಿದ್ವಿ. ನಾನೇ ಆ ಪಾತ್ರ ಮಾಡಬೇಕು ಅಂತ. ಫೋಟೋಶೂಟ್ ಆದಮೇಲೆ ನಾನು ಅವತ್ತು ಸಂಜೆ ನಾನು ಬಾಬು ಕಿಶೋರ್ಗೆ ಕರೆದ್ಬಿಟ್ಟು ನಾನು ಡೈನಿಂಗ್ ಟೇಬಲ್ ಕೂತ್ಕೊಂಡು ಹೇಳಿದೆ, ಬಾಬು ಕಿಶೋರ್, ನಾನು ಈ ಸಿನಿಮಾ ಮಾಡೋಕ್ಕಾಗಲ್ಲ. ಏನು ಚೇತನ್, ಎಲ್ಲ ರೆಡಿ ಆಗ್ತಾ ಇದೆ, ಎಲ್ಲ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ನಾನು ಹೇಳಿದೆ, ಇಲ್ಲ ಬಾಬು, ಇಲ್ಲ ಕಿಶೋರ್, ಏನಾಗುತ್ತೆ ಅಂದರೆ, ನಾನು ಅಮೇರಿಕಾದಲ್ಲಿ ಹುಟ್ಟುಬೆಳೆದಿರೋ, 23 ವರ್ಷ ಅಲ್ಲೇ ಇರೋ, ಇಲ್ಲಿ ಬಂದು ಫಸ್ಟ್ ಸಿನಿಮಾಗೆ ವಿನಾಯಕ ಥಿಯೇಟರ್ ಹಿಂಭಾಗದಲ್ಲಿ ಒಂದು ಸ್ಲಮ್ಮಲ್ಲಿ ಹುಟ್ಟು ಬೆಳೆದಿರೋ ಒಂದು ರೌಡಿ ಕ್ಯಾರೆಕ್ಟರ್ ನನಗೆ ಕೊಟ್ಟರೆ, ಒಂದು ತಮಿಳು ಹುಡುಗ, ನಾನು ಅದಕ್ಕೆ ಫಿಟ್ ಆಗಲ್ಲ. ಅದು ಪ್ರೊಡ್ಯೂಸರ್ಗೂ ಒಳ್ಳೇದಾಗಲ್ಲ, ಅದು ಸಿನಿಮಾನೂ ಓಡಲ್ಲ, ಜನನೂ ಒಪ್ಪಲ್ಲ. ನಂಗೆ ಇನ್ನೂ ನಾಲ್ಕು ಕಿಶೋರ್, ಚೇತನ್ ಪ್ರೊಡ್ಯೂಸರ್ ರೆಡಿ ಆಗಿದ್ರು, ಇಲ್ಲ ಅಂದರೆ ನಾನು ಪ್ರೊಡ್ಯೂಸರ್ಗೆ ಒಳ್ಳೇದಾಗಲ್ವಲ್ಲ, ನಾವು ಹೆಂಗೆ ಮಾಡಲಿ ಅಂತ. ಮಾರನೇ ದಿನ ಬಾಬು ಹೋಗಿ ಅಲ್ಲಿ ಅಗ್ನಿಶ್ರೀಧರ್ಗೆ ಹೋಗಿ, ಶ್ರೀಧರ್ ಸರ್, ನಮಗೆ ವಿನಾಯಕ ಬಾಲ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ನಾವು ವರದನ್ ಕ್ಯಾರೆಕ್ಟರ್ ಏನು ಅನ್ಸುತ್ತೆ ನಿಮಗೆ ಅಂತ ಬಾಬುನೇ ದಾದಾಗಿರಿಯ ದಿನಗಳಿಂದ ಅದರಲ್ಲಿ ವರದನ್ ಕ್ಯಾರೆಕ್ಟರೇ ರೆಕಮೆಂಡ್ ಮಾಡಿದ್ರು. ಬಾಬುನೇ ಅದನ್ನೆಲ್ಲ ಇದು ಹೇಳಿ ಅದಕ್ಕೆ ನಾನು ಇರಲಿಲ್ಲ ಅಲ್ಲಿ. ಬಟ್ ಅಗ್ನಿಶ್ರೀಧರ್ ಫೋನ್ ಎತ್ತಿ ವರದ ಅವ್ರಿಗೆ ಫೋನ್ ಮಾಡಿ ಇದು ಪ್ಲ್ಯಾನ್ ಆಗಿ ಅಲ್ಲಿಂದ ಈ ಒಂದು ಕ್ಯಾರೆಕ್ಟರ್ ಶುರುವಾಯಿತು, ವರದನ್ ಕ್ಯಾರೆಕ್ಟರ್. ಆ ದಿನಗಳನ್ನ ಹೆಸರಿರಲಿಲ್ಲ, ಟೈಟಲ್ ಇರಲಿಲ್ಲ. ಅದಾದಮೇಲೆ ಕಪ್ಪು ಮಳೆ ಅಂತ ಬಂದು, ಅದಾದ್ಮೇಲೆ ಆ ದಿನಗಳು ಕೊನೆ ದಿನ ಶೂಟಿಂಗ್ನಲ್ಲಿ ಆ ದಿನಗಳು ಟೈಟಲ್ ಬಂದಿತ್ತು. ಬಟ್ ಆ ವರದ ಕ್ಯಾರೆಕ್ಟರ್ ಮಾಡಬೇಕು ಅಂತ ಪ್ಲ್ಯಾನ್ ಆಯಿತು. ಅಲ್ಲಿಂದ ಬೇರೆ ಬೇರೆ ರೀತಿ ಪ್ರಕ್ರಿಯೆಯಲ್ಲಿ ನಡೀತು. ಡೈರೆಕ್ಟರ್ ಹುಡುಕಿದ್ರು, ಎಲ್ಲ ರೀತಿ ಆ ಒಂದು ರೀತಿ ಗಿರೀಶ್ ಕಾರ್ನಾಡನ್ನು ಕೇಳಿದ್ರು, ಬೇರೆ ಬೇರೆಯವರೆಲ್ಲ ಕೇಳಿದ್ರು.
ಸೊ ಆ ರೀತಿ ನಡೀತು. ಆಮೇಲೆ ಅದು ಕೂಡ ಹೆಂಗೆ ಮಾಡಬೇಕು ಅಂತ ಡಿಸ್ಕಷನಲ್ಲಿತ್ತು. ಒಂದು ಭಾಳ ಮುಖ್ಯವಾದ ಡಿಸ್ಕಷನ್ ಆಯಿತು ಅಂದರೆ ಅವಾಗ ನಾನು ಇನ್ನೂ ಅವಾಗ ನಾನು ಯಾವ ಸಿನಿಮಾನೂ ಮಾಡಿರಲಿಲ್ಲ. ಅವರು ಕೂಡ ಅದಕ್ಕೆ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ರು, ನಿರ್ಮಾಣ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ನಮ್ಮ ತಂದೆ ಅಮೇರಿಕಾಯಿಂದ ಬಂದರು. ನಾನು ಅಪ್ಪ ಬನ್ನಿ ಅಗ್ನಿಶ್ರೀಧರನ್ನ ಮೀಟ್ ಮಾಡೋಣ, ನಾವು ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಾಗ ಕರ್ಕೊಂಡೋದೆ. ತಂದೆ ಆ ಕಡೆ ಕೂತಿದ್ರು, ಶ್ರೀಧರ್ ಸರ್ ಆ ಕಡೆ ಕೂತಿದ್ರು, ನಾನಿಲ್ಲಿ ಕೂತಿದ್ದೆ. ನನಗೆ ಅವಾಗ 22-23 ವರ್ಷ. ಅವಾಗ ಶ್ರೀಧರ್ ಅವರು ಕೇಳಿದ್ರು ತಂದೆನ, ನಿಮಗೇನು ಅನಿಸುತ್ತೆ ಈ ಥರ ನಾವಿನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಸಿನಿಮಾನ, ಆ ಸಿನಿಮಾ ಹೆಂಗೆ ಮಾಡೋದು, ಯಾವ ರೀತಿ ಸ್ಟ್ರಕ್ಚರ್ ನಮಗೇನು ಗೊತ್ತಿಲ್ಲ, ನೀವೇನು ಹೇಳ್ತೀರಾ ಅಂತ ಒಂದು ಓಪನ್ ಮೈಂಡೆಡ್ನಲ್ಲಿ ಅಗ್ನಿಶ್ರೀಧರ್ ಅವರು ಕೇಳಿದ್ರು. ನಮ್ಮ ತಂದೆ ಭಾಳ ಸಾಹಿತ್ಯದ ಬಗ್ಗೆ, ಭಾಳ ಇಂಟರ್ನ್ಯಾಷನಲ್ ಸಾಹಿತ್ಯದ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ, ಭಾಳ ಆಳವಾದ ವಿಚಾರವಂತರು. ಅವ್ರು ಹೇಳಿ ನನಗೆ ಭಾಳ ಇಂಪ್ರೆಸ್ ಆಯಿತು. ಅಪ್ಪ ಏನು ಹೇಳ್ಬೋದು ನೋಡಿ, ವೆಸ್ಟರ್ನ್ ಸಿವಿಲೈಸೇಷನ್ನಲ್ಲಿ ಭಾಳ ಒಂದು ಹೆಸರುವಾಸಿ ಎಪಿಕ್ ಅಂದರೆ ಈಲಿಯಡ್ಡಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಪ್ಯಾರಿಸು ಹೆಲೆನ್ನು ಅವರಿಬ್ಬರು ಲವ್ ಸ್ಟೋರಿ ಫೋಕಸ್ನಲ್ಲಿರುತ್ತೆ. ಹಿಂದ್ಗಡೆ ಟ್ರೋಜನ್ ವಾರು ಮತ್ತು ಅಥೀನಿಯನ್ ಇದ್ರದ್ದು ಆ ಒಂದು ವಾರ್ ಗ್ರೀಕ್ಸ್ ಆ್ಯಂಡ್ ಟ್ರೋಜನ್ಸ್ ವಾರ್ ನಡೀತಾ ಇರುತ್ತೆ. ಫೋರ್ಗ್ರೌಂಡ್ನಲ್ಲಿ ಈ ಲವ್ ನಡೀತಿತ್ತು, ಹಿಂದ್ಗಡೆ ಆ ರೀತಿ ವಾರ್ ಆ ರೀತಿ ನಡೀತಾ ಇದೆ. ಬ್ಯಾಕ್ ಗ್ರೌಂಡಲ್ಲಿ ವಾರ್ ನಡೀತಾ ಇದೆ, ಫೋರ್ಗ್ರೌಂಡ್. ನೀವು ಕೂಡ ಇದರಲ್ಲಿ ಈ ಸಿನಿಮಾದಲ್ಲಿ ಫೋರ್ಗ್ರೌಂಡಲ್ಲಿ ಲವ್ ಸ್ಟೋರಿ ಮಾಡಿ ಬ್ಯಾಕ್ ಗ್ರೌಂಡ್ನಲ್ಲಿ ಈ ರೀತಿ ಅಂಡರ್ ವರ್ಲ್ಡ್ ಮಾಡಿದ್ರೆ ಅದು ಭಾಳ ಒಂದು ಒಳ್ಳೆಯ ರೀಚ್ ಆಗ್ಬೋದು ಅಂತ ಅಪ್ಪ ಹೇಳಿದ್ರು. ನನಗೆ ಪ್ರಸಾದ್ ಏನಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಶ್ರೀಧರ್ ಅವರು ಅದ ಒಂದು ವಿಶಾಲವಾದ ಮನಸ್ಥಿತಿ ಇಟ್ಕೊಂಡು ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ಅದು ಕೂಡ ಅದು ಅವ್ರ ರೀತಿಯಲ್ಲಿ ಅದು ಭಾಳ ರಿಯಲಿಸ್ಟಿಕ್ ಆಗಿ ಭಾಳ ಅದು ಒಳ್ಳೆ ಕ್ಯಾಸ್ಟಿಂಗ್ ಮಾಡಿ ಅವರೇ ಬರೆದು ಅವರೇ ನಿರ್ಮಾಣ ಮಾಡಿ ಅವರೇ ಅದಾಯಿತು. ಬಟ್ ಈ ರೀತಿ ಆ ಪ್ರಾಸೆಸ್ ನಡೀತು. ಸೊ ಆ ಪ್ರಾಸೆಸ್ ನಡೆದು ಆಮೇಲೆ ಆ ದಿನಗಳು 2007 ಆವಾಗ ಮಾರ್ಚ್ ಏಪ್ರಿಲ್ ಶೂಟಿಂಗ್ ಆಯಿತು. ಆವಾಗ ನನಗೆ ಯಾಕೆ ಯಾವುದಾವತ್ತು ಆ ಶೂಟಿಂಗ್ ಟೈಮ್ನಲ್ಲಿ ಪೂರ್ಣಚಂದ್ರ ತೇಜಸ್ವಿನವರು ತೀರ್ಕೊಂಡ್ರು. ನನಗೆ ಅವಾಗ ಕೂಡ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ ಅಂತ ಭಾಳ ಬೇಜಾರಾಯಿತು. 2007 ಅಕ್ಟೋಬರ್ನಲ್ಲಿ ಸಿನಿಮಾ ರಿಲೀಸ್ ಆಯಿತು. ಅನೇಕರಿಂದ ಅಗ್ನಿಶ್ರೀಧರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಲ್ಲಿ ಬೇರೆ ಬೇರೆ ಕ್ಯಾಸ್ಟಿಂಗಿಂದ ಆಗಿರ್ಬೋದು, ರೈಟಿಂಗಿಂದ ಆಗಿರ್ಬೋದು, ಅದೆಲ್ಲ ಕೂಡ ಆಗಿ ಅದು ಯಶಸ್ಸಾಯಿತು. ನನಗೆ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ಸಿನಿಮಾದ ಪಯಣ ಶುರು. ಆದರೆ ನಿಮ್ಗೆ ಅದು ಸವಾಲು ಅನ್ನಿಸ್ಲಿಲ್ವಾ ಸರ್? ಯಾಕಂದರೆ ನೀವು ರಂಗಭೂಮಿಯನ್ನೇ ಬಟ್ ಆ್ಯಕ್ಟಿಂಗನ್ನು ಮೇನ್ ಫೋಕಸ್ ಆಗಿ ಮಾಡಿದವರಲ್ಲ ನೀವು. ಈ ಆ ದಿನಗಳು ಮಾಡಬೇಕಾದ್ರೆ ನಿಮಗೆ ನಟನೆ ಮಾಡೋದು ಅಷ್ಟು ಸಹಜವಾಗಿ ನಟಿಸಲಿಕ್ಕೆ ಅದು ಹೇಗೆ ಕಲ್ತಿರಿ ಅಂತ ಅದು ಸವಾಲು ಅನ್ನಿಸ್ಲಿಲ್ವಾ ಅವಾಗ? ನಾನು ನೋಡಿ ಚಿಕ್ಕ ವಯಸ್ಸಿಂದ ಏಕಪಾತ್ರ ಅಭಿನಯಗಳೆಲ್ಲ ಮಾಡ್ಕೊಂಡ್ಬಂದಿದ್ದೆ. ನಾನು ಅಮೇರಿಕಾದಲ್ಲಿ ನನಗೆ ಬಬ್ರುವಾನ್ ಅಂತ ಕರೆಯೋರು ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ಹಿರಣ್ಯಕಶಿಪು ಪ್ರಹ್ಲಾದ್ ಅಂತ ಕರೆಯೋರು. ಅಮೆರಿಕದಲ್ಲಿ ಮಾಡ್ತಿದ್ರೆ ನಾನು ಬಬ್ರುವಾನ್ 4 ವರ್ಷದ ಹುಡುಗದಿಂದ ಮಾಡ್ಕೊಂಡ್ಬಂದಿದ್ದೆ ಅಮೆರಿಕದಲ್ಲಿ. ಅಮೆರಿಕನ್ ಮಕ್ಕಳಿಗೆ ಅರ್ಥ ಆಗ್ತಿತ್ತು. ಅಮೆರಿಕದಲ್ಲಿ ಬೇರೆ ಬೇರೆ ಕನ್ನಡ ಕೂಟಗಳೆಲ್ಲ ಇರೋದು, ಬೇರೆ ಬೇರೆ ಈ ಥರದ್ದೆಲ್ಲ. ಸೊ ನಾನು ಕ್ಲಾಸ್ನಲ್ಲಿ ಸ್ಕೂಲ್ಗಳಲ್ಲಿ ಮಾಡೋದಕ್ಕಿಂತ ಈ ಥರ ಕನ್ನಡ ಸೊ ಕನ್ನಡದ ಈ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ತಾಯಿ ಕಲಿಸಿದ್ದು ನನಗೆ. ಆ್ಯಕ್ಚುಲಿ ನಾನು ಅಲ್ಲಿ ಟೇಪ್ಸ್ ಇದ್ವಲ್ಲ, ಟೇಪ್ಸ್ ಕೇಳಿಸ್ಕೊಂಡು ಮಾಡಿದೆ. ನಾನು ನಿಜ ಹೇಳಬೇಕಂದ್ರೆ ನಾನು ಭಕ್ತ ಪ್ರಹ್ಲಾದ ನಾನು ಸಿನಿಮಾ ನೋಡಿರಲಿಲ್ಲ, ನಾನು ಹಿರಣ್ಯಕಶಿಪು ಪ್ರಹ್ಲಾದದ್ದು ಇದು ನೋಡಿಲ್ಲ. ಟೇಪ್ ಕೇಳಿಸ್ಕೊಂಡು ಅದನ್ನು ಮಾಡಿಫೈ ಮಾಡಿ ಅದನ್ನು ಒಂದು ಏಕಪಾತ್ರ ಅಭಿನಯಗಳು ಮಾಡ್ತಾಯಿದ್ವಿ. ಮತ್ತು ಪ್ರಹ್ಲಾದ ಮತ್ತು ಬಬ್ರುವಾನ್ ಕನ್ನಡ ಕುಂತಿನೂ ಮಾಡಿದ್ವಿ, ಬೇರೆ ಬೇರೆದೆಲ್ಲ ಮಾಡ್ತಾಯಿದ್ವಿ. ಅದು ಕನ್ನಡ ಕೂಟಗಳಲ್ಲಿ ಆ ಥರ ಹೆಸರುಗಳು ಬರ್ತಾಯಿದ್ವಿ. ನನಗೂ ಕೂಡ ಸ್ಟೇಜ್ನಲ್ಲಿ ವೈಲಿನ್ ನುಡ್ಸೋದು, ಸ್ಯಾಕ್ಸೋಫೋನ್ ನುಡ್ಸೋದು ನಾನು ಇವತ್ತಿಗೂ ಮಾಡ್ತಾಯಿರ್ತೀನಿ. ಕತೆಗಳು ಹೇಳೋದು ನನಗೊಂಥರ ಸ್ಟೇಜ್ ಅನ್ನೋದು ನನಗೆ ಭಾಳ ಒಂದು ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೋಸ್ ಮಾಡಿದ್ರು ನಮ್ಮ ತಂದೆ ತಾಯಿ, ನನಗೂ ನನ್ನ ತಮ್ಮನಿಗೂ. ಸೊ ನಾವೆಲ್ಲ ಒಂದು ಸ್ಟೇಜಿಂದ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ನಾನು ಕಾಲೇಜ್ಗೆ ಹೋದಾಗ ಯೇಲ್ ಇಸ್ ನೋನ್ ಆಸ್ ಒನ್ ಆಫ್ ದ ಬೆಸ್ಟ್ ಥಿಯೇಟರ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅದು ಭಾಳ ಎಕ್ಸ್ಟ್ರಾರ್ಡಿನರಿ ಥಿಯೇಟರ್ ಪ್ರೋಗ್ರಾಮ್, ಮಾಸ್ಟರ್ಸ್ PhD ಆ ಥರದಲ್ಲಿ ನಾವು ಅಂಡರ್ ಗ್ರಾಡ್ನಲ್ಲಿ ಓದಿದ್ದು, ಡಿಗ್ರಿ ಮಾಡಿದ್ವಿ. ಅಲ್ಲಿ ಭಾಳ ಒಂದು 50 ಜನ ಭಾಳ ಟ್ಯಾಲೆಂಟೆಡ್ ಥಿಯೇಟರ್ ಆರ್ಟಿಸ್ಟ್ ಎಲ್ಲ ನಮ್ಮ ಜೊತೆ ಕ್ಲಾಸಸ್ ತೊಗೊತಾಯಿದ್ರು, ಒಳ್ಳೆಯ ಪ್ರೊಫೆಸರ್ಸು. ಅಲ್ಲಿ 50 ಜನದಲ್ಲಿ 49 ಜನ ಬ್ರಾಡ್ವೇನಲ್ಲೋ ಹಾಲಿವುಡ್ನಲ್ಲೋ ಆ್ಯಕ್ಟರ್ ಆಗಬೇಕು ಅಂತ ಬಂದು ಅಲ್ಲಿ ಕ್ಲಾಸಸ್ ತೊಗೊತಾಯಿದ್ರು. ನಾನು ಒಬ್ಬ ಆ 49ರಲ್ಲಿ 50ರಲ್ಲಿ ನಾನು ಒಬ್ಬ ಈ ಥಿಯೇಟ್ರಿಂದ ಹೆಂಗೆ ಒಂದು ಸಾಮಾಜಿಕ ಪರಿವರ್ತನೆ ಮಾಡಬೇಕು ಅಂತ ನಾನು ಆ ಕ್ಲಾಸಸ್ ತೊಗೊಂಡಿದ್ದೆ. ಇವಾಗ ಆ 49 ಜನ ಆ್ಯಕ್ಟಿಂಗ್ ಮಾಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಒಂದು ರೀತಿ ಈ ಥರದ್ದು ದಾರಿ ಆಯಿತು. ಒಂದು ರೀತಿ ಅದೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಬಟ್ ಇಟ್ ವಾಸ್ ಮೋರ್ ಔಟ್ ಆಫ್
ರುಸ್ತಮ್ ಬರೂಚಾ ಅಂತ ಭಾಳ ಒಂದು ಬೆಂಗಾಲಿ ಮತ್ತು ಮರಾಠಿ ಥಿಯೇಟರ್ಗಳಿಂದ ಎಷ್ಟೋ ಒಂದು ಆ್ಯಕ್ಟಿವಿಸ್ಟ್ ಬರೋರು ಅಂತ ನಾನು ಸ್ಟಡಿ ಮಾಡಿ ಅದನ್ನೇ ನಾನು ಡಿಗ್ರಿ ಮಾಡಿದ್ದು. ಹೌ ಟು ಬಿಲ್ಡ್ ಕರ್ನಾಟಕದಲ್ಲಿ ಕನ್ನಡ ಥಿಯೇಟ್ರ್ ಮತ್ತು ಕರ್ನಾಟಕದಲ್ಲಿ ಹೌ ಕೆನ್ ಯು ಬಿಲ್ಡ್ ಅ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ ಥ್ರೂ ಆರ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅನ್ನೋದು ಕೂಡ ನಂದು ಸ್ಪೆಷಲೈಸೇಷನ್ ಇತ್ತು. ಸೊ ಆ ಉದ್ದೇಶ ಇಟ್ಕೊಂಡು ಬಂದಿದ್ದು. ಆ್ಯಂಡ್ ನನಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಹಿನ್ನೆಲೆ ಇತ್ತು, ಸ್ಟೇಜ್ ಫೀರೆಲ್ಲ ಇರಲಿಲ್ಲ, ಆಸಕ್ತಿ ಒಂದು ಮಟ್ಟಕ್ಕಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಉತ್ತಮ ಸಮಾಜದ ಕಡೆ ನಾವು ಕೆಲಸ ಮಾಡಬೇಕು ಆ ಥಿಯೇಟ್ರಿಂದ ಅಂತ ನಾವು ಉದ್ದೇಶ ಇದೆ. ಆ್ಯಕ್ಟಿಂಗ್ ಮಾಡಿದ್ರೆ ನನ್ನ ಲಾಭ, ಆ್ಯಕ್ಟಿಂಗ್ ಮಾಡೋದು ನಾನು ಇವತ್ತಿನ ದಿನ ಒಂದು ಆ್ಯಕ್ಟಿಂಗ್ ಅಂದರೆ ಥಿಯೇಟರ್ ವೆರಿ ಗುಡ್, ನನಗೆ ಅದ್ರ ಬಗ್ಗೆ ಭಾಳ ಅಭಿಮಾನ ಇದೆ. ಅಂದರೆ ಕರ್ನಾಟಕಕ್ಕೆ ನೀವು ಬಂದಿರೋದು ಸಮಾಜದ ಒಂದು ಪರಿವರ್ತನೆ ಕೆಲಸ ಮಾಡಬೇಕು ಅಂತ. ಖಂಡಿತ ಅದಾದ್ಮೇಲೆ ಸೇವೆ ಮಾಡಿ ಪರಿವರ್ತನೆ ಮಾಡಬೇಕು ಥ್ರೂ ಆರ್ಟ್, ಕಲ್ಚರ್, ಥಿಯೇಟರ್, ಪರ್ಫಾರ್ಮೆನ್ಸ್, ಕಲ್ಚರ್ ಮತ್ತು ಸಾಹಿತ್ಯ ಸಂಸ್ಕೃತಿ ಮುಖಾಂತರ ಪರಿವರ್ತನೆ ಸೇವೆ ಮಾಡಬೇಕು ಅನ್ನೋ ನನ್ನ ಉದ್ದೇಶ. ಬಟ್ ಬೈ ಲಕ್ ನೀವು ಸಿನಿಮಾ ನಟರಾಗಿದ್ರಿ, ಚಾನ್ಸ್ ಅದು ನಿಮ್ಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಸಮಾಜ ಪರಿವರ್ತನೆಗೆ? ಸಮಾಜ ಪರಿವರ್ತನೆ ಮಾಡೋಕ್ಕೆ ಅದು ಖಂಡಿತ ನಮಗೊಂದು ವೇದಿಕೆ ಸಿಕ್ಕಿದೆ. ಅದರಿಂದ ಜನ ಗುರುತಿಸ್ತಾರೆ. ಕರ್ನಾಟಕದಲ್ಲಿ 224 ಕ್ಷೇತ್ರಕ್ಕೆ ಹೋದ್ರೂ ಕೂಡ ಜನ ಇವನ್ನೆಲ್ಲ ಒಂದು ಟಿವಿನಲ್ಲೋ ಎಲ್ಲ ಒಂದು ಸಿನಿಮಾದಲ್ಲೋ ಎಲ್ಲ ಒಂದು ಕಡೆ ನಾವು ನೋಡಿದ್ದೀವಿ. ಫಿಲ್ಮ್ ಆಕ್ಟರ್ ಆ ಫೇಸ್ ನೋಡಿರ್ತಾರಲ್ಲ, ಫಿಲ್ಮ್ ಆಕ್ಟರ್ ಒಂದು ಎಲ್ಲ ಸುತ್ತಮುತ್ತ ರಾಜ್ಯಗಳ ರಾಜಕೀಯ ಗಮನಿಸಿದ್ರೆ ಫಿಲ್ಮ್ ಆಕ್ಟರ್ಗಳೇ ಅಲ್ಲಿ CM-ಗಳಾಗಿರೋದು. ಆಗಿರೋದು ಹೌದು, ಕೆಲವು ಕಡೆ ಆಗಿದ್ದಾರೆ, ನೀವು ಹೇಳೋದು ನಿಜ. ಬಟ್ CM ಆದಾಗ ಇಟ್ಸ್ ಅ ಪರ್ಸನಲ್ ಗ್ಲೋರಿ. ನಮಗೆ ಕಾಂಚೀರಾಮ್ಜಿ, ಅಂಬೇಡ್ಕರು, ಪೆರಿಯಾರ್ ಥರ ನಾವೊಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಚಿತ್ರರಂಗಕ್ಕೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ, ಓವರ್ ಆಲ್ ಸಂವಿಧಾನ ಎತ್ತಿ ಹಿಡಿಬೋದು. ಸೊ ನೀವು CM ಆಗಿರೋದು ನಿಜ. ಇವರು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಿನಿಮಾ ರಂಗದಲ್ಲಿ ಪರ್ಸನಲ್ ಗ್ಲೋರಿ ತೊಗೊಂಡು ಪೊಲಿಟಿಕಲ್ ಪರ್ಸನಲ್ ಗ್ಲೋರಿಗೋಸ್ಕರ ಹೋಗ್ತಾರೆ. ಅದು ನಮಗೆ ಅದರಿಂದ ಏನು ಪರಿವರ್ತನೆ ನನಗೆ ಕಾಣಲ್ಲ. ಆ್ಯಂಡ್ ವೆರಿ ಫ್ಯೂ ಹ್ಯಾವ್ ಬಿಲ್ಟ್ ಅ ಟ್ರೂಲಿ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್. ಸಿನಿಮಾದವ್ರು ಅಷ್ಟೇ ಹೇಳ್ತಾ ಇಲ್ಲ, ಪ್ರಪಂಚದ ದೇಶದಲ್ಲೇ ಭಾಳ ಕಡಿಮೆ ಜನ ಹ್ಯಾವ್ ಬಿಲ್ಟ್ ಅ ಟ್ರಾನ್ಸ್ಫಾರ್ಮೇಟಿವ್ ಪೊಲಿಟಿಕಲ್ ಮೂವ್ಮೆಂಟ್. ಸಿನಿಮಾ ನಮಗೆ ಖಂಡಿತ ಒಂದು ವೇದಿಕೆ ಕೊಟ್ಟಿದೆ. ಅದು ವೇದಿಕೆ ಕೊಟ್ಟಿರೋದು ನಾನು ಒಬ್ಬನಿಗೆ ಅಲ್ಲ, ಭಾಳ ಜನ ಸಿನಿಮಾ ರಂಗದವ್ರಿಗೂ ಆ ವೇದಿಕೆ ಸಿಕ್ಕಿದೆ. ಕ್ರಿಕೆಟ್ ಆಟಗಾರರು ವೇದಿಕೆ ಸಿಗತ್ತೆ, ನಿಮಗೆ ಎಷ್ಟೋ ಜನ ಈ ಥರ ಉದ್ಯಮಿಗಳಿಗೂ ವೇದಿಕೆ ಸಿಗತ್ತೆ. ಬಟ್ ಆ ವೇದಿಕೆಯಿಂದ ಹೆಂಗೆ ಒಂದು ಉತ್ತಮ ಸಮಾಜದ ಕಡೆ ನೀವು ಹೆಂಗೆ ಕಟ್ಬೋದು, ಆ ವೇದಿಕೆಯಿಂದ ಯಾವ ಸಿದ್ಧಾಂತದ ಅಡಿಯಲ್ಲಿ ನೀವು ಕೆಲಸ ಮಾಡ್ತೀರಾ, ಆ ವೇದಿಕೆಯಿಂದ ಏನು ನೀವು ಜನರಿಗೆ ಏನು ಒಂದು ಯಾವ ಕನಸಿನ, ಬಿಕಾಸ್ ಒಂದು ದೇಶ ಅಂದಾಗ ಅದು ಒಂದು ಪರಿಕಲ್ಪನೆ. ಸೊ ಯಾವ ಪರಿಕಲ್ಪನೆ ದೃಷ್ಟಿನಲ್ಲಿ ಕೆಲಸ ಮಾಡ್ತೀರಾ ಭಾಳ ಮುಖ್ಯ. ಸೊ ಇಟ್ ಈಸ್ ಅಫ್ಕೋರ್ಸ್ ಪರ್ಸ್ನಲ್ ಗ್ರೋತ್ ಬೇಕಾಗಿದ್ದರೆ ಹನುಮಂತವ್ರೆ ನಾನು ಅಮೇರಿಕ ಬಿಟ್ಟು ಬರೋದೇ ಬೇಕಾಗಿತ್ತು. ನನ್ನ ಫ್ರೆಂಡ್ಸು ಕಾಲೇಜ್ನಲ್ಲೆಲ್ಲ ಏನು ಹೇಳೋರು ಅಂದರೆ, ನಾನು ಹೇಳ್ದೆ ನಾನು ಹೋಗ್ಬೇಕು, ನಾನು ಕಾಲೇಜ್ ಆದಮೇಲೆ ನಾನು ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು, ನಾನು ಕೂಡ ಕರ್ನಾಟಕಕ್ಕೆ ಏನೋ ಹೋಗ್ಬೇಕು. ನೀನೇನೋ ಹೋಗ್ತೀಯ ಆಮೇಲೆ ಇಂಡಿಯಾಗೆ, ಇಲ್ಲಿ ಕೋಟಿ ನಿನಗೆ ಒಳ್ಳೆ ಜಾಬ್ಸ್ಗಳು ಸಿಗುತ್ತೆ, ಕೆಲಸ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನೀನೇನಲ್ಲ ಇಂಡಿಯಾಗೆ ಹೋಗ್ತೀಯ, ಅಲ್ಲಿ ಹಳ್ಳಿಗೆ ಕೆಲಸ ಮಾಡಿ ಏನು ಪ್ರಯೋಜನ ಅಂತ ಅವರೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಿಮ್ಗೆ ಯಾವತ್ತೂ ಹಂಗೆ ಅನ್ಸೇ ಇಲ್ವಾ ನನಗೆ ಯಾಕಾದ್ರೆ ಈ ದಾರಿಗೆ ಬಂದಪ್ಪ ಅಂತೇಳಿ? ಹನುಮಂತವ್ರೆ, ನಾನು ಯಾವಾಗಲೂ ಚಿಕ್ಕ ವಯಸ್ಸಿಂದ ಭಾಳ ಐಡಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋದು. ದ ಡಿಫ್ರೆನ್ಸ್ ಇಸ್ ಪ್ರಾಕ್ಟಿಕಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ವರ್ಸಸ್ ಐಡಿಯಲಿಸ್ಟಿಕ್. ಐಡೆಂಟಿಟಿ ಅಲ್ಲ, ಐಡಿಯಲಿಸ್ಟಿಕ್, ಆದರ್ಶವಾದ. ನೀವು ಪ್ರಾಕ್ಟಿಕಲ್ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡಿದಾಗ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ನೀವು ಒಂದು ಉತ್ತಮವಾದ ಒಂದು ರೀತಿ, ನೀವು ಒಂದು ಒಳ್ಳೆ ಕೆಲಸ ಸಿಗ್ಬೋದು, ಒಳ್ಳೆ ದುಡ್ಡು ಸಂಪಾದನೆ ಮಾಡೋದು, ದೊಡ್ಡ ಮನೆ ಕಟ್ಬೋದು, ನಿಮ್ಮ ರೀತಿಯಲ್ಲಿ ಸೆಟ್ಲ್ ಆಗುತ್ತೆ. ಬಟ್ ನಾನು ಕಾಲೇಜಲ್ಲಿ ಇದ್ದಾಗ ಕೂಡ, ಕಾಲೇಜ್ ಸೇರ್ಕೊಂಡಾಗ ಮುಂಚೆ ನಾನು ಐಡಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತೀನಿ. ನಾವು ಏನೋ ಒಂದು ಸಮಾಜಕ್ಕೆ ಮಾಡಬೇಕು, ಏನೋ ಒಂದು ಉತ್ತಮವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ಗಳು ಕೂಡ ನಾನು ಅವ್ರನ್ನ ಕಾಲೇಜ್ ಆದಮೇಲೆ 10-15 ವರ್ಷ ಆದಮೇಲೆ ಭೇಟಿ ಮಾಡಿದಾಗ ನಾನು ಕೂಡ ಅವ್ರ ಜೊತೆ ಮಾತಾಡೋಣ, ಚೇತನ್ ನೀನು ಮುಂಚೆ ಇದ್ದಂಗೆ ಹೆಂಗಿದೆಯೋ ಕಾಲೇಜಲ್ಲಿ ಹಂಗೆ ಇದೆಯಾ ನೀನು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಈಗಲೂ ಹಂಗೆ ಇದೆ. ನಾವು ಒಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿಂದ ಸ್ವಲ್ಪ ಹೋರಾಟ, ಈ ರೀತಿ ಒಂದು ಸ್ವಲ್ಪ ಅನ್ಯಾಯದ ವಿರುದ್ಧ ನಾವು ಸ್ವಲ್ಪ ಗಟ್ಟಿಯಾಗಿ ಸಮಾಜ ಕಟ್ಟಬೇಕು, ನಾವೇನೋ ವಾಪಸ್ ಕೊಡಬೇಕು, ಕೊಡುಗೆ ಇರಬೇಕು ಸಮಾಜಕ್ಕೆ ಅನ್ನೋದು ಮುಂಚೆಯಿಂದನೂ ಇತ್ತು. ಈಗ ನೀವು ಬಬ್ರುವಾಹನ ಮತ್ತು ಹಿರಣ್ಯಕಶಿಪು ಡೈಲಾಗ್ಗಳನ್ನು ಅಮೆರಿಕದಲ್ಲಿ ಮಗುವಿದ್ದಾಗ ಹೇಳ್ತೀನಿ ಅಂದ್ರಲ್ಲ, ಒಂದು ನೆನಪಿಸ್ಕೊಳ್ಳೋದಾದ್ರೆ? ನಾವು ಒಂದು ನೆನಪಿಸ್ಕೊಳ್ಬೇಕು ಅಂದರೆ ನನಗೆ ಬ್ರಹ್ಮನ ಮಗ ಜ್ಞಾಪಕ ಇದೆ. ಹಿರಣ್ಯಕಶಿಪುದು ಅದು ಒಂಥರ ಒಂದು ಸೈಕಲಾಜಿಕಲ್ ಅವರ ಒಂದು. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕೇಳಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಾನು ನೋಡಿರಲಿಲ್ಲ, ಅದೇ ಅವಾಗ ಅಮೆರಿಕಲ್ಲಿ ನೋಡಿರಲಿಲ್ಲ. ಅದು ಟೇಪ್ಸ್ನಲ್ಲಿ ಬರೋದು. ನನಗೆ ಆ ಟೇಪ್ಸ್ಗಳಲ್ಲಿ ಬೇರೆ ಬೇರೆದು ಕೇಳ್ತಾ ಇದೆ. ಇವ್ರದ್ದು
ಗುರುರಾಜುಲು ನಾಯ್ಡುದು ಇದು ಹರಿಕತೆ. ಹರಿಕತೆಗಳು ಕೇಳ್ತಾ ಇದ್ದೆ, ಅದು ನನಗೆ ಬಹಳ ಇಷ್ಟ ಆಗೋದು. ಅವೆಲ್ಲ ಕೇಳ್ತಾ ಇದ್ದೆ, ಮತ್ತೆ ಇದೆಲ್ಲ ನಾನು ಟೇಪ್ಸಲ್ಲೇ ಕೇಳ್ತಾ ಇದ್ದೆ. ಅಲ್ಲ, ನೀವು ಅಮೆರಿಕದಂತ ದೇಶದಲ್ಲಿ ಇದ್ಕೊಂಡು ಕನ್ನಡವನ್ನ ನೀವು ಧ್ಯಾನಿಸ್ತಾ ಇದ್ರಲ್ಲ, ಹೌದು, ಕನ್ನಡದ ಲೋಕದ ಜೊತೆಗಿದ್ರಲ್ಲ, ಅವಾಗ ಅದು great. ನನಗೆ ಬಹಳ ನನಗೆ ಜೀವನಕ್ಕೆ ಒಂದು ಅರ್ಥ ಸಿಗ್ತಾ ಇತ್ತು, ನನಗೆ ಒಂದು ಪರ್ಪಸ್ ಇತ್ತು. ನಾನು ಕನ್ನಡ ಅಂದರೆ ಬಹಳ ಪ್ರೀತಿ. ಅದಕ್ಕೆ ಒಂದು ಮುಖ್ಯವಾಗಿ ನಾನು ಕರ್ನಾಟಕಕ್ಕೆ ಬರೋದೇ ಒಂದು ಕಾರಣ ಅಂದರೆ ನನ್ನ ಜೀವ ಪೂರ ಕನ್ನಡದಲ್ಲಿ ಬದುಕಬೇಕು. Yes. ಕರ್ನಾಟಕ ಎಲ್ಲೇ ನಮಗೆ ಕನ್ನಡ ಮಾತಾಡ್ತಾರೋ ಅಲ್ಲಿ ಬದುಕಬೇಕು ಅಂತ ನನಗೆ ಯಾವ ಉತ್ಸಾಹದಿಂದ. ಅಂದ್ರೆ ಸುಮ್ಮನೆ ವಿಪರ್ಯಾಸ ಅಂದ್ರೆ ನೀವು ಕನ್ನಡದ ಹಪಾಪಿ, ಕನ್ನಡದ ನೆಲದಲ್ಲಿ ಬದುಕಬೇಕು ಅನ್ನೋದು ನಿಮ್ಮ ಹಪಾಪಿ. ಹೌದು. ಬಟ್ ಕೆಲವ್ರು ಹೆಂಗಂತಂದ್ರೆ ನಿಮ್ ಕನ್ನಡದಿಂದ ನಿಮ್ಗೆ ಓಡಿಸ್ಬೇಕು ಅಂತ, ಕನ್ನಡದಿಂದ ಓಡಿಸ್ಬೇಕು. ಅದು ಮುಂಚೆ ಸ್ವಲ್ಪ ಇತ್ತು, ಒಂದು 2-3 ವರ್ಷದಿಂದ. ಇವಾಗ ಆ ರೀತಿ ಇಲ್ಲ, ಈಗ ಪ್ರೀತಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಹೇಳಿ ಸರ್, ಡೈಲಾಗ್ ಹೇಳಿ. ಹಾ, ನೋಡೋಣ ತಾಳೆ. ಅದು ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಧೀರ. ಹೋಗ್ತಾ ಬರುತ್ತೆ. ಅದು ಒಂದು ಚಿಕ್ಕ ವಯಸ್ಸಲ್ಲಿ ನಂಗೆ ಜ್ಞಾಪಕ ಇತ್ತು ಆ ಡೈಲಾಗು. ಎಲ್ಲ ಕಡೆ ನಾವು ಮಾಡ್ತಾ ಇದ್ವಿ. ಆಮೇಲೆ ಅಕ್ಕ ಕನ್ನಡ ಸಮ್ಮೇಳನ 2000 ಆವಾಗ ಕನ್ನಡ ಕುಂತಿ ಅನ್ನೋದು ಕೂಡ ಮಾಡೋಕ್ಕೆ ಅವಕಾಶ ಸಿಕ್ತು. ಬೇರೆ ಬೇರೆದು ಏಕಪಾತ್ರ ಅಭಿನಯ ವಾಸ್ ಎಂಜಾಯಬಲ್. ಅದ್ರಲ್ಲಿ 2 ಮಾತಿಲ್ಲ, ಅದ್ರಲ್ಲಿ ಎಂಜಾಯಬಲ್. ತಾಯಿ ತಂದೆ ಪ್ರೀತಿಯಿಂದ ಸಾಧ್ಯ ಆಗಿದೆ. ಹೌದು, ತಾಯೇ ನಮಗೆ ಭಾಳ ಒಂದು ಕಲ್ಚರಲಿ ಅದನ್ನು ಒಂದು ಸ್ವಲ್ಪ ಎಕ್ಸ್ಪೋಜರ್ ಕೊಟ್ಟರು. ಆಮೇಲೆ ಅದು ಕೂಡ ನಮಗೆ ಭಾಷೆ ವಿಚಾರದಲ್ಲಿ, ಮತ್ತು ನಮಗೆ ಸಿನಿಮಾ ಅಂದಾಗ ನನಗೆ ಯಾವತ್ತೂ ಕೂಡ ಕಾಲೇಜ್ನಲ್ಲಿ ಸಿನಿಮಾಗಳು ನಾನು ಸ್ಟಡಿ ಮಾಡಿರಲಿಲ್ಲ. ಹೆಚ್ಚಾಗಿ ರಂಗಭೂಮಿ ವಿಚಾರದಲ್ಲಿ ನನಗೆ ಜಾಸ್ತಿ ಫೋಕಸ್ ಇತ್ತು. ಅಮೇರಿಕಾದಲ್ಲಿ ನೀವು ನೋಡಿದಾಗ ಬ್ರಾಡ್ವೇ ಅನ್ನೋದು ನ್ಯೂಯಾರ್ಕ್, ಅದು ಥಿಯೇಟರ್ ಲೋಕ. ಹಾಲಿವುಡ್ ಅನ್ನೋದು ಕ್ಯಾಲಿಫೋರ್ನಿಯಾ, ಅದು ಈ ಕಡೆ. ಅಲ್ಲಿ ಇಂಡಿಯಾ ಅಷ್ಟು ಫಿಲ್ಮ್ ಕ್ರೇಜ್ ಅಮೇರಿಕಾದಲ್ಲಿ ನಾನು ಬೆಳೆದಿದ್ದಾಗ ಇರಲಿಲ್ಲ, ಅಷ್ಟೊಂದು ಇರಲಿಲ್ಲ. ಬಟ್ ಹೆಚ್ಚು ಒಂದು ನ್ಯೂಯಾರ್ಕ್ನಲ್ಲಿ ಥಿಯೇಟರ್ ಕ್ರೇಜ್ ಇತ್ತು. ನ್ಯೂಯಾರ್ಕ್ ಹತ್ತಿರ ನಮ್ಮ ಯೇಲ್ ಯೂನಿವರ್ಸಿಟಿ ಇತ್ತು. ನಾನು ಕೂಡ ಅದನ್ನು ಹೆಂಗೆ ಆ ಥಿಯೇಟ್ರಿಂದ ಹೌ ಟು ಬಿಲ್ಡ್ ಎ ಬೆಟರ್ ಸೊಸೈಟಿ, ಅದೇ ನಮ್ಮ ಗುರಿ.